ನಿಮ್ಮ ಮಧ್ಯೆ ಉಟ್ಕೊಂಡಿರುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಯಾರೂ ಉತ್ತರ ಕೊಟ್ಟಿಲ್ಲ. ಸೊ ಈ ಪ್ರಶ್ನೆಗೆ ಉತ್ತರನ ನಾವು ಹುಡುಕೊಂಡು ಹೋಗ್ತಾ ಇದ್ದೀವಿ. ನಿಜವಾಗಲೂ ನಾಗವಲ್ಲಿ ಅನ್ನೋ ಆತ್ಮ ಇದೆಯಾ, ಇದ್ದರೆ ಅದು ಈ ರೀತಿ ಕಾಟ ಕೊಟ್ಟಿದೆಯಾ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇರೋವಂಥ ಒಂದು ಸಿನಿಮಾ. ಈ ನೀವು ಹೇಳಿದ ವಿಷಯಗಳೆಲ್ಲ ಕೆಲವು ಸಿನಿಮಾ ಪದ್ಧತಿ ಗಿಮಿಕ್ಗಳು ಮಾಡಿರೋದು ಗಿಮಿಕ್ ಮಾಡಿದ್ದಾರೆ. ನೀವು ಅದಕ್ಕೆ ಸಿನಿಮಾ ಮಾಡೋಕ್ಕೆ ಸರ್ 100% ನಾನು ಇವಾಗೇನು ಟೀಸರ್ ಪ್ಲೇ ಮಾಡಿದ್ದೀನಿ, ಟೀಸರ್ ನೀವು ನೋಡ್ತಾ ಇದ್ದೀರಾ, ಅದರಲ್ಲಿ ಡೈಲಾಗ್ ಇರೋದೆ, ನಾನು ಹಿಂಗೆ ಇಷ್ಟೆಲ್ಲ ಕಾಟ ಕೊಟ್ಟರು ಕೂಡ ನೀನು ಮತ್ತೆ ಹುಡಿಕೊಂಡು ಬರ್ತಿದ್ಯಲ್ಲ, ನಿನಗೆ ಎಷ್ಟು ಧೈರ್ಯ ಇರಬೇಕು, ಈ ಸಲ ಎಂಥ ಪರಿಸ್ಥಿತಿಲೂ ಕೂಡ ನಾನು ನಿನ್ನ ಬಿಡಲ್ಲ, ರಾ 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 ಅನ್ನೋ ಏನು ಟೀಸರ್ ಡೈಲಾಗ್ ಇದೆ. ಸೊ 100% ನಾವು ಇದು ನಾಗವಲ್ಲಿನ ಹುಡಿಕೊಂಡು ಹೋಗ್ತಾ ಇರೋಂಥ ಒಂದು ಸಬ್ಜೆಕ್ಟು. ನಾನೊಬ್ಬ ವಿಷ್ಣು ಸರ್ ಅಭಿಮಾನಿಯಾಗಿ ಅವ್ರ ಬಗ್ಗೆ ಈ ಥರ ಗಾಸಿಪ್ ಬಂದಾಗ, ಅದಕ್ಕೆ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ಈ ಪ್ರಶ್ನೆಗೆ ಉತ್ತರನ ನಾವು ಹುಡಿಕೊಂಡು ಹೊರಟಿದ್ದೀವಿ. ಈ ಸಿನಿಮಾ ನಾವು ಶೂಟಿಂಗ್ ಮಾಡ್ತಾ ಇರೋದು ಒರಿಜಿನಲ್ ನಾಗವಲ್ಲಿ ಪ್ಯಾಲೇಸ್ ಏನಿತ್ತು ಕೇರಳದಲ್ಲಿ, ಪದ್ಮನಾಭಪುರ ನಾಗರ್ಕೋಯಿಲಲ್ಲಿ, ಅಲ್ಲೇ ಶೂಟಿಂಗ್ ಮಾಡ್ತಾ ಇರೋದು. ಸೊ ಯಾರೂ ಕೂಡ ಈ ಥರ ಪ್ರಯತ್ನ ಪಟ್ಟಿಲ್ಲ. ಈ ಪ್ರಯತ್ನಕ್ಕೆ ನಾವು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ. ವಿಕ್ರಮ್ ಕಾರ್ತಿಕ್ ಅಂತ ಈ ಸಿನಿಮಾದಲ್ಲಿ ಹೀರೋಗಿ ಮಾಡ್ತಾಯಿದ್ದೀನಿ. ಒಂದು ವಿಭಿನ್ನವಾದ ಒಂದು ಸ್ಟೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸ್ಟೋರಿ, ಕೇಳಿದ್ದೀನಿ. ಅದೇ ರೀತಿ ಪ್ರೊಡ್ಯೂಸರ್ಸು ಎಲ್ಲ ಸಖತ್ತಾಗಿ ಅವ್ರು ಪ್ರಿಪೇರ್ ಆಗಿದ್ದಾರೆ. ಪ್ರಿಪೇರ್ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಅದು ಸರ್. ಅವ್ರು ಹೇಳಿರೋ ಥರ ಎಲ್ಲ ಥರ ಸ್ಕಿಲ್ಸ್, ಫೈಟಿಂಗ್ ಸ್ಕಿಲ್ಸ್ ಆಗಲಿ, ಆ್ಯಕ್ಟಿಂಗ್ ಸ್ಕಿಲ್ ಆಗಲಿ, ಡೈಲಾಗ್ ಡೆಲಿವರಿ ಹೇಗೆ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಸಿನಿಮಾ ಮಾಡಿದ್ದೆ ಸರ್? ಇಲ್ಲ, ಶಾರ್ಟ್ ಮೂವಿ ಮಾಡಿ. ನಾನು ತುಂಬ ವರ್ಷದಿಂದ ಮೂವಿ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಚಿಕ್ಕ ಹುಡುಗನಿಂದನೂ ಮೂವಿ ನೋಡ್ತಾ ಇದ್ದೆ ತುಂಬ. ನಾನು ಇದೇ ಥರ ಒಂದು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದೇ ಥರ ಮಾಡ್ತಾಯಿದ್ದೀನಿ. ಅದು ಇಂಥ ದೊಡ್ಡ ಫಿಲಮ್ ನನ್ನ ಬ್ಯಾನರಲ್ಲಿ ಬರ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಬಿಟ್ಟು ಬೇರೆ ಏನು ಕೆಲಸ ಮಾಡ್ತೀರಿ? ಬಿಸ್ನೆಸ್ ಮಾಡ್ತಿದ್ದೀನಿ. ಬೆಂಗಳೂರು ಮತ್ತು ಕೇರಳ ಸರ್. ಎಸ್. ಬಜೆಟ್ ಬಗ್ಗೆ ಹೇಳಲ್ಲ, ಆಪ್ತ ಮಿತ್ರ ತುಂಬ ದೊಡ್ಡ ಬಜೆಟು. ಅದೇ ಥರ ಇದೂ ಅದೇ ಥರ ಬರುತ್ತೆ ಅಂದ್ಕೊಂಡಿದ್ದೀನಿ. ಎಷ್ಟೇ ಬಜೆಟ್ ಆದರೂ ಯೋಚನೆ ಮಾಡಲ್ಲ.